ಸ್ಟಾರ್ಟ್ ಮಾಡಿ ಬಿಡೋಣ. ಏನಿಲ್ಲಮ್ಮ, ಇವಾಗ ಆ ಕೇಳೋದನ್ನ ಕಡೆಗೆ ಬರೋಣ. ನಾನು ಹಾಕಿದ್ದೆ ಒಂದು ಮೆಸೇಜನ್ನು, ಯಾವ ರೀತಿ ಕೇಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು. ಕೇಳದೆ ಯಾವ ಕೆಲಸನೂ ಆಗಲ್ಲ. ಅಂದರೆ ನೋಡಮ್ಮ, ನಾವು ಇರೋದು ಮನಸ್ಸಿನಲ್ಲಿ ಅಲ್ವಾ, ಮನಸ್ಸಿನ ಒಂದು ಭಾಗವಾಗಿ ಇರೋದ್ರಿಂದ ಕೇಳೋದು ತುಂಬ ತುಂಬ ಇಂಪಾರ್ಟೆಂಟ್. ಕೇಳಿಲ್ಲ ಅಂದರೆ ಖಂಡಿತ ಸಿಗೋದಿಲ್ಲಮ್ಮ. ಇವಾಗ ನಮಗೆ ಏನೇನು ದೇವರು ನಮಗೆ ಕೊಟ್ಟಿದ್ದಾನೋ ಅದೆಲ್ಲ ಬಿಡಿ, ಅದು ಸಿಗ್ತಾ ಇರುತ್ತೆ. ಬಟ್ ನಮಗೂ ಒಂದು ಆಸೆಗಳು ಅಂತ ಇರುತ್ತಲ್ಲ, ಇದು ಬೇಕು ಅಥವಾ ಇನ್ನಷ್ಟು ಬೇಕು, ಮತ್ತಿನ್ನೇನೋ ಬೇಕು, ಇನ್ಯಾವುದೋ ಸಿಗಲಿಲ್ಲ ಅದು ಬೇಕು. ಈ ಬೇಕುಗಳಿಗೇನು ಲಿಸ್ಟ್ ಏನು ಕಡಿಮೆ ಇಲ್ಲ, ಅದಿದ್ದೇ ಇರುತ್ತೆ. ಮತ್ತು ಇದು ಇರಲೂ ಬೇಕು ಸಹ. ಅತಿ ಆಸೆ ಪಡೋದು ಗ್ರೀಡ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇರಬೇಕು ಆಸೆ. ವಿತೌಟ್ ಡಿಸೈರ್ಸ್ ಅಥವಾ ಕೇಳದೆ ನಮಗೆ ಯಾವುದೂ ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲಮ್ಮ. ಇದನ್ನು ತಿಳ್ಕೊಂಡ್ಬಿಡಿ, ಸಿಗೋಲ್ಲ. ಮತ್ತು ಕೇಳೋದು ಸಹ ಯಾವ ರೀತಿಯಲ್ಲೂ ತಪ್ಪಲ್ಲ. ಇವಾಗ ನಾವೇನೋ ಈ ರೀತಿಯಲ್ಲಿ ಕೇಳ್ತಾ ಇದ್ದೀವಿ, 10 ಕೋಟಿ ನಾನು ಕೇಳ್ತಾ ಇದ್ದೀನಿ, ನನಗಿಲ್ಲ, ನಂಗೆ ಸಾಲ ಮಾಡಿಬಿಡಿ, ತುಂಬ ಕಷ್ಟ ಇದೆ, ಏನೇನೋ ಆಗ್ಬಿಟ್ಟು ನನ್ನ ಜೀವನದಲ್ಲಿ, ಅದನ್ನು ಕೇಳೋದು ತಪ್ಪ? ಖಂಡಿತ ಅಲ್ಲ. ಅಷ್ಟೊಂದು ಕೇಳ್ಬೋದು, ಏನು ಬೇಕಾದ್ರೂ ಕೇಳ್ಬೋದು. ನನಗೆ ಎಷ್ಟು ರೀತಿಯಲ್ಲಿ ಅಬಂಡೆಂಟ್ ಆಗಿದೆ ಅಂದರೆ, ನಾವು ನಮಗೆ ಆ ಲಿಮಿಟೇಷನ್ಸ್ ಖಂಡಿತ ಗೊತ್ತೇ ಇರುತ್ತೆ. ಮತ್ತು ಕೇಳೋದ್ರಲ್ಲಿ ಯಾವ ವಿಧದಲ್ಲೂ ತಪ್ಪಲ್ಲ, ಧಾರಾಳವಾಗಿ ಕೇಳಬೇಕು ಸಹ. ಕೇಳದೆ ನಮಗೆ ಸಿಗೋದು ಇಲ್ಲ ಸಹ. ಇದನ್ನು ನಾವು ಫಸ್ಟು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಜೀವನದಲ್ಲಿ ಎರಡೇ ಥರದ ಜನ ಇರೋದಮ್ಮ. ಒಂದು ಹೇಗಂದರೆ, ಅಂದರೆ ಕೇಳಿ ಪಡೆಯೋರು, ಅಂದರೆ ಎಲ್ಲವನ್ನೂ ಸಹ ಪಡೆದುಕೊಳ್ಳಬೇಕು. ನಾನೇನೋ ಒಂದು ಆಗ್ತೀನಿ, ದೊಡ್ಡದಾಗಿ ಆಗ್ತೀನಿ, ನಾನು ಈ ರೀತಿ ಎಲ್ಲ ಮಾಡಿ ದೊಡ್ಡದಾಗಿ ಆಗ್ತೀನಿ, ಅದನ್ನು ಪಡ್ಕೊಡ್ತೀನಿ ನನ್ನ ಜೀವನದಲ್ಲಿ. ಇದು ಒಂದು ವಿಧವಾದ ಜನ. ಎರಡನೇ ವಿಧವಾದ ಜನ ಏನು? ನಾನು ಹುಟ್ಟಿ ಬಂದಿರೋದೇ ಎಲ್ಲವನ್ನೂ ಕಳೆದುಕೊಳ್ಳೋದಕ್ಕೆ, ನಾನು ಕಳೆದುಕೊಳ್ಳೋಕಂತಲೇ ಬಂದಿದ್ದೀನಿ ಅನ್ನೋದೊಂದು ಎರಡನೇ ವಿಧ. ಇದು ಸ್ಪಿರಿಚುವಲ್ ಜರ್ನಿ, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಅದು ಬಿಟ್ಟುಬಿಡೋಣ, ನಮಗೆ ಬೇಡ. ಯಾಕಂದರೆ ವಿ ಆರ್ ಆಲ್ ಸ್ಟಿಲ್ ಇನ್ ದ ಮೈಂಡ್. ಮನಸ್ಸಿನ ಒಂದು ಭಾಗವಾಗಿರೋದ್ರಿಂದ ನಮಗೆ ಬೇಕು, ಇನ್ನೂ ಬೇಕು. ಆ ಬೇಕು ಅನ್ನೋ ಜಗತ್ತಿನಲ್ಲಿ ನಾವು ಇದ್ದೀವಿ ಅಲ್ವಾ. ಇಲ್ಲದೆ ನಾವೇನು ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ ಎಲ್ಲ ಸುಮ್ಮನೆ ಮಾಡೋದಿಲ್ಲ, ಅದೆಲ್ಲ ಮಾಡ್ತಾ ಇರ್ತೀವಿ, ಬೇಕು ಅಲ್ವಾ. ನಾವು ಆ ಲೋಕದಲ್ಲೇ ಇರೋದ್ರಿಂದ, ಅಂದರೆ ಲಾಜಿಕಲ್ ಮೈಂಡ್, ಲಾಜಿಕಲ್ ವರ್ಲ್ಡ್ಗೆ ನಾವು ಇರೋದ್ರಿಂದ ಈ ಬೇಕುಗಳಿಗೆ ನಾವು ಸಂಬಂಧಪಟ್ಟಿರ್ತೀವಿ. ಹಾಗಾಗಿ ನಾವೇನೋ ಒಂದು ಆಗಬೇಕು, ನಾವೇನೋ ಒಂದು ಪಡೆದುಕೊಳ್ಳಬೇಕು, ದೊಡ್ಡದಾಗಿ ನಮಗೆ ಎಕ್ಸ್ಪೆಕ್ಟೇಷನ್ಸು. ಮತ್ತೊಂದು ಇವಾಗ ಆರೋಗ್ಯವೇ ಆಗಿರಲಿ, ಹಣವೇ ಆಗಿರಲಿ, ಪದ ಏನೇ ಆಗಿರಲಿ ಅಲ್ವಾ, ಪದವಿ ಅದು ಇದು ಅದೆಲ್ಲ ಬೇಕು, ಹೌದು. ಎಲ್ಲವನ್ನೂ ಸಹ ನಾವು ಯಾವ್ಯಾವುದು ಬೇಕು ಅಂತ ನಮ್ಗೆ ಅನಿಸುತ್ತೋ ಅದು ಪಡೆದುಕೊಳ್ಳೋದ್ರಲ್ಲಿ ಯಾವ ವಿಧದಲ್ಲೂ ತಪ್ಪಲ್ಲ, ಆಯಿತಾ. ಸೊ ಆ ಬೇಕು ಅನ್ನೋದನ್ನು ನಾವು ಯಾವ ರೀತಿಯಲ್ಲಿ ಆಶಿಸಿದರೆ, ಸುಮ್ಮನೆ ಆದರೂ ದೇವ್ರ ಹತ್ರ ಹೋಗಿ, ಅಪ್ಪ ದೇವರೇ ನನಗೆ ಶಾಂತಿಯನ್ನೇ ಕೊಡಪ್ಪ, ನೆಮ್ಮದಿಯನ್ನು ಕೊಡಪ್ಪ, ಈ ಕಷ್ಟಗಳು ಪಾಪ ನಾವು ನೋಡ್ಬಿಟ್ಟಿದ್ದೀನಿ, ತುಂಬ ನೋಡ್ಬಿಟ್ಟಿದ್ದೀನಿ, ಸಾಕಾಗಿ ಹೋಗ್ಬಿಟ್ಟಿದೆ ಜೀವನದಲ್ಲಿ, ನನಗಿನ್ನು ಅದು ಬೇಡವೇ ಬೇಡ, ಏನಿದ್ರು ನೆಮ್ಮದಿಯನ್ನಿಟ್ಟಿರು, ಕಷ್ಟ ಕಾಲ ಇನ್ನೂ ನನ್ನ ಜೀವನದಲ್ಲಿ ಬರೋದೇ ಬೇಡ ಅಂತೆಲ್ಲ ಕೇಳೋದಲ್ಲಮ್ಮ. ನಾವು ಕೇಳೋ ರೀತಿಯೇ ತಪ್ಪಾಗ್ಬಿಟ್ಟಿರುತ್ತೆ. ಆವಾಗ ಹೆಂಗೆ ಕೇಳ್ತಿದ್ದೀವಿ ಅಂದರೆ, ಅದೇನೋ ಹೇಳ್ತಾವಲ್ಲ, ದಿನ ಮಾತ್ರ ಬೇಕು, ರಾತ್ರಿ ಬೇಡ ಅಂದಂಗಾಯ್ತು. ಅದು ಹೇಗಾದರೂ ಸಾಧ್ಯ ಆಗುತ್ತಾ? ಒಂದರ ನಂತರ ಒಂದು ಖಂಡಿತ ಬಂದೇ ಬರುತ್ತೆ. ಅಂದರೆ ಕಷ್ಟದ ನಂತರ ಸುಖ, ಸುಖದ ನಂತರ ಕಷ್ಟಗಳು, ಇದೆಲ್ಲ ಒಂದು ಸೈಕಲ್, ಅದು ಬಂದೇ ಬರುತ್ತೆ. ಬಟ್ ನಾವು ಕೇಳೋ ರೀತಿ ಸರಿ ಇಲ್ಲ ಅಂದರೆ, ನನಗೆ ಆರೋಗ್ಯನೇ ಇರ್ಬಿಡ್ಲಿ, ನನಗೆ ಯಾವಾಗಲೂ ಅನಾರೋಗ್ಯ ಆಗಬಾರ್ದು ಅಂದರೆ ಅದು ಆಗುವಂಥದ್ದು ಅಲ್ವೇ ಅಲ್ಲ. ಲಕ್ಷಾಂತರ ವರ್ಷಗಳಿಂದಲೂ ಮನುಷ್ಯ ಇದೇ ರೀತಿಯಲ್ಲಿ ನನಗೆ ಸುಖನೇ ಬೇಕು ಅಂತ ಕೇಳ್ಕೊಂಡು ಯಾರಿಗಾದರೂ ಅದಾಗಿದೆ? ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ, ಎಷ್ಟೇ ಅವನು ಒಳ್ಳೆಯವನಾಗಿರಲಿ, ಎಷ್ಟೇ ಕೆಟ್ಟವನಾಗಿರಲಿ, 1 to 10 ಎವ್ರಿಬಡಿ ಇಟ್ ಇಸ್ ಈಕ್ವಲ್. ಅವನು ಪಾಪಿ ಆಗಿರಲಿ, ಅವನು ಪುಣ್ಯವಂತನಾಗಿರಲಿ ಅಲ್ವಾ, ಅವನು ಬಡವನಾಗಿರಲಿ, ಅವನು ಬಲ್ಲಿದನಾಗಿರಲಿ, ಅಥವಾ ಅವನೇನು ಸಾಧುವಾಗಿರಲಿ, ಅಥವಾ ಅವನು ಏನು ಇಲ್ಲದೆ ಪಾಪಿಷ್ಟನೇ ಆಗಿರಲಿ, ಎಂಥವನಿಗೂ ಇಟ್ಸ್ ಈಕ್ವಲ್. ಕಷ್ಟಗಳನ್ನೋದು ಎಂಥವ್ರಿಗೂ ಈಕ್ವಲ್ ಆಗೇ ಬರುತ್ತೆ. ಹಾಗಾಗಿ ಇದು ನನಗೆ ಇಂಥದ್ದೇ ಬೇಕು, ನನಗೆ ಸುಖನೇ ಬೇಕು, ಕಷ್ಟನೇ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಅದು ಆಗುವಂಥದ್ದೇ ಅಲ್ಲ. ಹಾಗಿದ್ದಾಗ ನಾವು ಹ್ಯಾಗೆ ಕೇಳಬೇಕು ಹಂಗಾರೆ? ಹಾಗಾಗಿ ಹಿಂಗೆ ಕೇಳಿದ್ರೆ ನಮಗೆ ಅದೆಲ್ಲ ಸಿಗುತ್ತೆ. ಹಾಗಾದರೆ ಫಸ್ಟ್ ಆಫ್ ಆಲ್ ನಮಗೆ ಕಷ್ಟ ಬರ್ತಾ ಇದೆ, ಇನ್ನು ಮುಂದೆ ಇವಾಗ ನಾವು ಸುಖದಲ್ಲೇ ಇದ್ದೀವಿ, ಏನೋ ದೇವರೇ ಹಿಂಗೆ ನೆಮ್ಮದಿಯಾಗಿ ಇಟ್ಟಿದೆಯಪ್ಪ ಸದ್ಯಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೇನೋ ಮುಂದಕ್ಕೊಂದು ಕಷ್ಟ ಕಾಲ ಬರುತ್ತಂತೆ, ಯಾರಾದರೂ ಜ್ಯೋತಿಷ್ಯರು ಅಥವಾ ಮತ್ತೊಬ್ಬರು ಯಾರೋ ಹೇಳಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಈ ಸಾಡೆ ಸಾತಿ ಬರುತ್ತೆ, ಅಥವಾ ಶನಿ ಮಹಾದಶೆ, ಆ ರಾಹು ಮಹಾದಶದಲ್ಲಿ ಈ ರೀತಿಯಲ್ಲೆಲ್ಲ ಕಷ್ಟ ಅನುಭವಿಸಬಹುದು ನಿಮ್ಮ ಜಾತಕದ ಪ್ರಕಾರ ಅಂತ ಇದೆ ಅಂತೇನಾದರೂ ಯಾರಾದರೂ ಹೇಳಿದರೆ ಇನ್ನು ಹೇಳೋದೇ ಬೇಡ. ಹಾಗೂ ಹಿಂಗೂ ಇನ್ನೊಂದು 5-6 ತಿಂಗಳು ಇರುತ್ತೆ ಬರೋದು. ನಮ್ಗೆ ಈಗಲೇ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಬರ್ತಾ ಇದೆ ಅಂದಾಗಲೇ ಅಯ್ಯೋ ಏನೇನು ಆಗ್ಬಿಡುತ್ತೋ, ಎಂತ ಆಗ್ಬಿಡುತ್ತೋ ಅಂತ. ಆದರೆ ಆ ಭಯದಿಂದಾಗಿ ಸುಮ್ಮನೆ ಆ ಕಷ್ಟಗಳೆಲ್ಲ ಇನ್ನಷ್ಟು, ಅಂದರೆ 2 ಪಟ್ಟು ಜಾಸ್ತಿನೇ ನಮಗೆ ಅದನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಬಿಕಾಸ್ ನಾವು ಅದನ್ನು ಸ್ವೀಕರಿಸಲಿಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಚಾಲೆಂಜಿಗಾಗಿ ತೊಗೊಂಡಿಲ್ಲ ನಾವು.
ಹಾಗಾಗಿ ಅದು ಇನ್ನಷ್ಟು ಜಾಸ್ತಿ ಕಷ್ಟನೇ ಅನ್ನಿಸ್ತಾ ಇರುತ್ತೆ. ಅದು ಕಡಿಮೆನೇ ಇರುತ್ತೆ ಆ್ಯಕ್ಚುಲಿ, ಬಟ್ ಏನೋ ತುಂಬ ದೊಡ್ಡದು ಅನಿಸ್ತಾ ಇರುತ್ತೆ ನಮಗೆ ಅಲ್ವಾ. ಕಷ್ಟ ಯಾಕೆ ಫಸ್ಟ್ ಆಫ್ ಆಲ್ ಅದು ಆಗ್ತಾ ಇದೆ ನಮಗೆ, ಅದನ್ನು ನಾವು ಫಸ್ಟ್ ಆಫ್ ಆಲ್ ನಾವು ಸ್ವೀಕರಿಸ್ತಾ ಇಲ್ಲ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಒಳ್ಳೆಯ ಸಮಯ, ಒಳ್ಳೆಯದಕ್ಕೆ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ. ಒಳ್ಳೆಯದೇ ಆಗಬೇಕು, ನೆಮ್ಮದಿನೇ ಬೇಕು, ಅನಾರೋಗ್ಯ ಅನ್ನೋದು ಬರಲೇಬಾರ್ದು, ಕೆಟ್ಟ ಸಮಯ ಅನ್ನೋದು ಬರೋದೇ ಬಾರ್ದು, ಒಳ್ಳೆಯದೇ ಆಗಬೇಕು. ನಾವು ಅದಕ್ಕಂತ ಹೆಂಗೆ ಅಂಟ್ಕೊಂಡು ಬಿಟ್ಟಿದ್ದೀವಿ ಅಂದರೆ, ಈ ಕೆಟ್ಟ ಸಮಯ ಅದರ ಬಗ್ಗೆ ತುಂಬ ಒಂದು ಭಯ ಶುರುವಾಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಆ ಭಯ ಮುಖ್ಯವಾಗಿ ಬೇಕಾಗೇ ಇಲ್ಲ. ಇದು ಹೇಗೋ ಅಕ್ಸೆಪ್ಟಬಲ್ ಅಲ್ವಮ್ಮ. ಇದಾದ ಮೇಲೆ ಒಂದಂತೂ ಖಂಡಿತ ಜೀವನದಲ್ಲಿ ನಡೆಯುವಂಥದ್ದೇ, ಅದಾಗುವಂಥದ್ದೇ. ಹಾಗಿದ ಮೇಲೆ ಏನು ಮಾಡೋಕ್ಕಾಗತ್ತೆ, ಅದು ಬರೋದು ಬರಲಿ. ದೇವ್ರ ಹತ್ರ ಹಾಗಾದ್ರೆ ಹೆಂಗೆ ಕೇಳಬೇಕು, ದೇವ್ರೇ ಅದೇನು ಕೊಡ್ತೀಯೋ ಕೊಡು, ಅದೇನು ಸುಖನೋ ದುಃಖನೋ ನಾನು ಈಕ್ವಲ್ ಆಗಿ, ಅಂದರೆ ಅದು ಸಮಚಿತ್ತವಾಗಿ ಅದನ್ನು ಸ್ವೀಕರಿಸೋ ಮನೋಭಾವ ನನಗೆ ಕೊಡು ಅಲ್ವಾ. ಮತ್ತು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಅದರ ಜೊತೆಗೆ ಅವುಗಳನ್ನು ಅರ್ಥ, ಇವಾಗ ಕಷ್ಟಗಳನ್ನು, ಸಫರಿಂಗ್, ನೋವು, ದುಃಖ ಇರ್ತಲ್ಲ, ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಅರಿವು, ಜ್ಞಾನ ನನಗೆ ಕೊಡು ಅಂತ ಕೇಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಕೇಳಿಕೊಳ್ಳುವ ವಿಧಾನ ಹೇಗಿರುತ್ತೆ ಅಂದರೆ, ಅದೇನು ಕೊಡ್ತೀಯೋ ಕೊಡು, ಸಮಚಿತ್ತದಲ್ಲಿ ನಾನು ಅದನ್ನು ಸ್ವೀಕರಿಸುವಂಥ ಮನೋಭಾವ ನನಗೆ ಕೊಡು ಒಂದು. ಮತ್ತು ನನ್ನ ದುಃಖಗಳನ್ನು ನಾನು ಅರ್ಥ ಮಾಡಿಕೊಳ್ಳುವಂತಹ ಅರಿವು, ಪ್ರಜ್ಞೆ ನನಗೆ ಕೊಡು. ಐ ಆಮ್ ರಿಪೀಟಿಂಗ್ ಅಗೇನ್, ನನ್ನ ದುಃಖಗಳನ್ನು ನಾನು ಅರ್ಥ ಮಾಡಿಕೊಳ್ಳುವಂತಹ ಪ್ರಜ್ಞೆ ನನಗೆ ಕೊಡು ಅಂತ ಕೇಳ್ಕೊಳ್ಬೇಕು. ಅಂದರೆ ಏನು, ಇವಾಗ ನೋಡಮ್ಮ, ದೇಹಕ್ಕೆ ಕಷ್ಟ ನೋವೇನಾದರೂ ಬಂದರೆ ಅಲ್ವಾ, ಅದನ್ನು ಸಹಿಸಿಕೊಳ್ಳಬಹುದು. ದೇಹಕ್ಕೆ ಕಷ್ಟ ಬಂದರೆ ಸಹಿಸಿಕೊಳ್ಳಬೇಕಾಗಿ ಬರುತ್ತೆ. ಆದರೆ ದುಃಖ ಅದನ್ನು ಸಹಿಸ್ಕೊಳ್ಬೇಕಾಗಿಲ್ಲ. ದುಃಖವನ್ನು ಸಹಿಸ್ಕೊಳ್ಳುವಂಥದ್ದಲ್ಲಮ್ಮ, ದುಃಖವನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ, ಈ ಸತ್ಯವನ್ನು ಇರುವುದನ್ನು, ಅಂದರೆ ಈ ಕಷ್ಟವನ್ನು ಅಥವಾ ಈ ದುಃಖವನ್ನು ಇರುವುದನ್ನು ಇದ್ದ ಹಾಗೆ ಅದನ್ನು ಸ್ವೀಕರಿಸುವ ಮನೋಭಾವ ಇದೆಯಲ್ಲ, ಆ ಅಕ್ಸೆಪ್ಟೆನ್ಸ್ ಅದನ್ನು ನನಗೆ ಕೊಡಬೇಕಾಗಿದೆ ಅಲ್ವಾ. ದೇವರ ಹತ್ರ ನಾವು ಬೇಡ್ಕೊಳ್ಳೋದು ಆ ರೀತಿಯಲ್ಲಿ ಅಷ್ಟೇ. ಇವಾಗ ನೋಡಮ್ಮ, ನೋವು ಅಂತ ಅನಿವಾರ್ಯ, ಅದೇನು ಮಾಡೋಕ್ಕಾಗಲ್ಲ. ದೇಹಕ್ಕೆ ಬರೋ ನೋವು ಅದು ಅನಿವಾರ್ಯ, ಅದು ಅನುಭವಿಸ್ಬೇಕು, ಸಹಿಸ್ಕೊಳ್ಬೇಕು, ಅದೇನೋ ಒಂದು. ಆದರೆ ದುಃಖ ಪಡಬೇಕೋ ಪಡಬಾರದೋ ಅದು ನಮ್ಮ ಆಯ್ಕೆ. ಸಫರಿಂಗ್ ಇಸ್ ಮೈ ಆಪ್ಷನ್ ಅಲ್ವಾ, ಅದು ಆಪ್ಷನಲ್. ಅದು ಪಡಬೇಕೋ ಪಡಬಾರ್ದೋ ಅದು ನನ್ನ ಕೈನಲ್ಲಿದೆ ಹಾಗಾದರೆ ಅಲ್ವಾ. ಹಾಗಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ನನಗೆ ಯಾಕಮ್ಮ ದುಃಖ ಆಗುತ್ತೆ ಅಲ್ವಾ. ಅದು ಬರೋದು ಬಂದಂಗೆ, ಹೋಗೋದು. ನಾವು ಆ ರೀತಿಯಾದ ಒಂದು ಬರುವ ಹೋಗುವ ಟಾಸ್ಕ್ಗಳನ್ನು ಅಥವಾ ಜೀವನದಲ್ಲಿ ಆಗು ಹೋಗುಗಳನ್ನು ತಡೆಯೋಕ್ಕಾಗಲ್ಲ. ಆದರೆ ನನ್ನ ಕೈನಲ್ಲಿ ಏನಿದೆ, ನನ್ನ ಕೈನಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾನು ಅನುಭವಿಸ್ತೀನಿ, ಆ ಆಪ್ಷನ್ ಅಂತೂ ಖಂಡಿತ ಇದೆಯಾ. ಅದನ್ನು ಸುಖವಾಗೇ ಸ್ವೀಕರಿಸ್ತೀನಿ, ಬಿಡೋತ್ಲಾಗೆ ಏನು ಬರಲಿ. ಆ ಸಫರಿಂಗ್ ಅನ್ನೋದನ್ನು ನಾನು ಸಫರಿಂಗಾಗೇ ಸ್ವೀಕರಿಸ್ತೀನಾ, ಅಥವಾ ನಾನು ಅದನ್ನು ಅರ್ಥ ಮಾಡಿಕೊಂಡು ಆ ದುಃಖ ಯಾಕೆ ಬಂತು, ಯಾವ ರೀತಿಯಲ್ಲಿ ಹಾಗಾದರೆ ಅದನ್ನು ನಾನು ಅನುಭವಿಸಬೇಕು ಅನ್ನೋ ರೀತಿಯಲ್ಲಿ ನಾನು ಸ್ವೀಕರಿಸ್ತೀನಾ. ಅದರಿಂದ ನಾನು ಹೆಂಗೆ ಮುಕ್ತಿ ಪಡಿಬೋದು, ಅದರಿಂದ ಹೊರಗಡೆ ಹೆಂಗೆ ಬರ್ಬೋದು, ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಅರ್ಥ ಮಾಡ್ಕೊಂಡು ಜೀವಿಸ್ಬೇಕು ಅಷ್ಟೇ ಜೀವನದಲ್ಲಿ. ಬಿಟ್ಟರೆ ಇದು ಬೇಕು ಇದು ಬೇಡ ಅನ್ನೋ ಚಾಯ್ಸಸ್ನಲ್ಲಿ ಬದುಕೋಕ್ಕಾಗಲ್ಲ ಅಲ್ವಾ. ಅಲ್ಲಿ ಸ್ವೀಕಾರ ಮನೋಭಾವ. ಈಗ ನೋಡಮ್ಮ, ಯಾವುದೋ ಒಂದು ಹುಡುಗ ಹುಡುಗಿ ನಾವು ನೋಡ್ತೀವಿ, ಇಬ್ಬರು ಒಪ್ಪಿಗೆ ಮಾಡ್ಕೊಂಡ್ರಿ. ಇವಾಗ ನನಗೆ ಹೌದು ಆ ಹುಡುಗ ಇಷ್ಟ ಮಾಡ್ಕೊತೀನಪ್ಪ, ದೊಡ್ಡವ್ರು ಹೇಳ್ತಾರೆ ಸರಿ ಆ ಹುಡುಗ ಇಷ್ಟ ಅಂದರೆ, ಹುಡುಗನಿಗೂ ಕೇಳ್ತಾರೆ ಸರಿ ನನಗೆ ಆ ಹುಡುಗಿ ಇಷ್ಟ ಅಂದರೆ ಮದುವೆ ಮಾಡ್ತಾರೆ. ಇವಾಗ ಅಕಸ್ಮಾತ್ ಹುಡುಗಿಗೆ ಮಾತ್ರ ಇಷ್ಟ ಆಯಿತು, ಹುಡುಗಿಗೆ ಇಷ್ಟ ಇರಲಿಲ್ಲ ಅಂತ ಇಟ್ಕೊಳ್ಳೋಣ. ಆದರೂ ಸಹ ಏನೋ ಆಗಿ ಮದುವೆ ಮಾಡಿಬಿಟ್ರು. ಇಲ್ಲ ದೊಡ್ಡವರು ತುಂಬ ಒಳ್ಳೆ ಜಾಗ ಇದು, ಹಾಗೆ ಹೀಗೆ ಸಂಬಂಧ ಚೆನ್ನಾಗಿದೆ ಹಾಗೆ ಹೀಗೆ ಮದುವೆ ಮಾಡಿಕೊಂಡ್ರು. ಈಗ ಆ ಮನಸ್ಸಿಂದ ಬರಲಿಲ್ಲಲ್ಲ ಇಷ್ಟ, ಆ ಜೀವನ ಅಲ್ಲಿ ಕಷ್ಟ ಇಲ್ಲದೇನೂ ಇರ್ಬೋದು, ಅಥವಾ ತುಂಬ ಕಡಿಮೆ ಕಷ್ಟ ಇರ್ಬೋದು, ಅಲ್ಲಿ ಏನೂ ಇಲ್ಲದೇನೂ ಇರಬಹುದು. ಆದರೆ ಏನೋ ಲೈಫ್ ತುಂಬ ಭಾರ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ನಾವು ಅದನ್ನು ಸ್ವೀಕರಿಸಿಲ್ಲ, ಅಕ್ಸೆಪ್ಟೆನ್ಸ್ ಇಲ್ಲ. ಹಾಗಾಗಿ ಅಲ್ಲಿ ಫಸ್ಟೇ ಆಸ್ಕಿಂಗ್ ಅಂದರೆ ಕೇಳಿಬಿಡ್ತಾರೆ, ಇದು ನಡೀಲ ಬೇಡವಾ, ಬೇಕಾ ಬೇಡವಾ, ಇಷ್ಟ ಆಯಿತಾ ನಿಮಗೆ, ಇಷ್ಟ ಆದರೆ ಮಾತೇ ಮಾಡ್ಕೊ, ಇಲ್ಲಾಂದರೆ ಅದು ಎಲ್ಲಿಯೋ ಹೋಗುತ್ತೆ, ಕೊನೆಗೆ ಡೈವರ್ಸ್ ತನಕನೂ ಹೋಗ್ಬಿಡುತ್ತೆ ಅಲ್ವಾ. ಅದು ಸ್ಟಾರ್ಟಿಂಗ್ನಲ್ಲೇ ನಮಗೆ ಗೊತ್ತಾಗ್ಬಿಡ್ಬೇಕು ಹೆಂಗೆ ಏನು ಅಂತ. ಆಮೇಲೆ ಹೆಜ್ಜೆ ಇಟ್ಟರೆ ಅಕ್ಸೆಪ್ಟೆನ್ಸ್ ಫಸ್ಟ್ ಬೇಕಲ್ಲಮ್ಮ. ಈ ಥರ ಆಗ್ತಾ ಇದೆ, ಅಕ್ಸೆಪ್ಟೆನ್ಸ್. ಸರಿ ಬರತ್ತಾ ದುಃಖ, ಬರಲಿ ಬಿಡೋದ್ಲಾಗೆ ಏನಾಗುತ್ತೆ ನೋಡಿ ಬಿಡೋಣ. ಆ ಫಿಯರ್ಸನ್ನು ಫೇಸೇ ಮಾಡಿಲ್ಲ ಅಂದರೆ, ಅದನ್ನು ನಾವು ಎದುರಿಸಿಲ್ಲ ಅಂದರೆ ಅದು ಹೇಗಮ್ಮ, ಅಯ್ಯೋ ಹೆಂಗಾಗೋಗ್ಬಿಡ್ತು ಏನೋ, ಈ ಥರ ಬಂದುಬಿಟ್ರೆ ಹೆಂಗಪ್ಪ ಫೇಸ್ ಮಾಡೋದು. ಅಲ್ಲ, ಫೇಸ್ ಮಾಡೋಕ್ಕಂತಲೇ ಅದು ಇರೋದು. ಅದನ್ನು ಭಯ ಪಡ್ಕೊಂಡು ಎಲ್ಲಿ ಓಡೋಗ್ತೀರಾ, ಅದು ಇರೋದೇ. ಅದು ಇನ್ನಷ್ಟು ದೊಡ್ಡದಾಗಿ ಕಾಣಿಸೋಕೆ ಹೋಗುತ್ತೆ, ಸಣ್ಣದಾಗೇ ಇರುತ್ತೆ, ಆ್ಯಕ್ಚುಲಿ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ ಅವಾಗ ಅಲ್ವಾ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಸ್ವೀಕರಿಸಿಲ್ಲ ಅಂದರೆ,
ಅಲ್ವಾ? ಸಣ್ಣ ವಿಚಾರನೇ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದು ಹುಡುಗ ಹುಡುಗಿನೇ ಅವ್ರು ಒಪ್ಪದೇ ಮದುವೆ ಮಾಡ್ಕೊಂಡ್ಬಿಟ್ರೆ ಅವ್ರ ಜೀವನ ಅಷ್ಟು ಚೆನ್ನಾಗಿರೋದೇ ಇಲ್ಲ. ಅದು ಏನೋ ಒಂದು ನರಕ ಅವ್ರಿಗೆ ಪಾಪ, ಅಲ್ವಾ? ಇವಾಗ ಅದು ಒಂದು ವೇಳೆ ತುಂಬ ಕಷ್ಟನೇ ಇರುತ್ತೆ. ಇಬ್ಬರು ಒಪ್ಪಿಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ನಾನು ನಿನ್ನ ಇಷ್ಟಪಟ್ಟಿದ್ದೀನಿ, ಸರಿ ಮಾಡ್ಕೊಂಡು ಬಿಡ್ತಾರೆ. ಬಟ್ ಆ ಜೀವನ ಒಂಥರ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅವ್ರ ಜೀವನದಲ್ಲಿ, ಆದರೂ ಒಂಥರ ಸುಗಮವಾಗಿ ಸಾಗಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಒಪ್ಪಿಗೆ, ಅಲ್ಲಿ ಏನು ಬಂದರೂ ಸ್ವೀಕರಿಸ್ತಾ ಇರ್ತಾರೆ. ಅಲ್ಲಿ ಏನಾದರೂ ಹೌದಲ್ಲ, ನಾನು ತಾನೇ ಒಪ್ಪಿ ಮದುವೆ ಮಾಡ್ಕೊಂಡಿರೋದು, ಸರಿ ನಡೆಯುತ್ತೆ ಅಂತ ಹೇಳಿ ಅದು ನಡೀತಾ ಇರುತ್ತೆ ಜೀವನ. ಆ ಇನ್ನೊಬ್ಬರ ಹತ್ರ ಹೋಗಿ ಕಂಪ್ಲೇಂಟು, ಬ್ಲೇಮಿಂಗ್ಸ್ ಎಲ್ಲ ಏನೂ ಇರೋದಿಲ್ಲ ಅಲ್ಲಿ, ಯಾಕಂದರೆ ಅವ್ರು ಒಪ್ಪಿಗೆ ಆಗಿದೆ. ಹಾಗೆಯೇ ಕಷ್ಟಗಳನ್ನು ಅಥವಾ ಈ ಈ ಚಾಲೆಂಜಸ್ ಜೀವನದಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನು ನಾವು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ಸುಲಭ ಅನಿಸ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ಸ್ವೀಕರಿಸುವ ಮನೋಭಾವ ಇರಬೇಕು. ಇದು ಬೇಡ ಅದು ಬೇಕು ಅಂತ ಆ ರೀತಿಯಾದ ಚಾಯ್ಸಸ್ ಅಲ್ಲ, ಅಲ್ವಮ್ಮ? ಅಂದರೆ ಆ್ಯಕ್ಚುಲಿ ನಮ್ಗೆ ಗೊತ್ತಾಗ್ಬಿಡ್ಬೇಕಮ್ಮ ಸರ್, ಲೈಫು ಸಿಂಪಲ್ ಅಲ್ಲ. ಸಿ ಲಿವಿಂಗ್, ನಾವು ಮನುಷ್ಯರಾಗಿ ಬದುಕೊಂಡು ಅಥವಾ ನಾನ್ ಲಿವಿಂಗ್ ಥಿಂಗು, ಪ್ರಾಣಿ ಪಕ್ಷಿಗೆ ಯಾರಿಗೇ ಆಗಲಿ ಲೈಫ್ ಇಸ್ ನಾಟ್ ಎಟ್ ಆಲ್ ಸಿಂಪಲ್ ವೆರಿ 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 ಕಾಂಪ್ಲಿಕೇಟೆಡ್. ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ಲೈಫ್ ಈಸ್ ಕಾಂಪ್ಲಿಕೇಟೆಡ್. ಹೌದು, ಈ ಕಾಂಪ್ಲಿಕೇಟೆಡ್ ಲೈಫನ್ನು ಯಾವ ರೀತಿಯಲ್ಲಿ ಸಿಂಪ್ಲಿಫೈಡಾಗಿ ಬದುಕೊಂಡು ಹೋಗಬೇಕು ಅನ್ನೋದು ಅದು ನಮ್ಮ ಚಾಯ್ಸ್ ಅಷ್ಟೇ. ಅದು ನಮ್ಗೆ ಗೊತ್ತಿರಬೇಕಷ್ಟೇ. ಸಿಂಪಲಾಗಿ ನಾವು ಸ್ವೀಕರಿಸ್ಬಿಟ್ರೆ ಅದು ನಿಜವಾಗ್ಲೂ ಸಿಂಪಲ್. ಸರಿ ಅಷ್ಟೇ. ಸರಿ, ಇವಾಗ ಕೇಳಿಕೊಳ್ಳುವ ಮನೋಭಾವ. ಏನು ಕೇಳಿಕೊಂಡ್ರು ಅದರಲ್ಲಿ ಎಲ್ಲವೂ ಸರಿನೇ, ಎಲ್ಲವೂ ರೈಟ್. ನೀವೇನು ಕೇಳ್ಕೊಂಡ್ರು ಅದು ರೈಟೇ. ಹಣ ಬೇಕಾ, ರೈಟ್. ಪದವಿ ಬೇಕಾ, ರೈಟ್. ವಾಟ್ ಎವರ್ ಯು ವಾಂಟ್ ಇನ್ ಲೈಫ್ ಕೇಳಿಕೊಳ್ಳಬಹುದು. ಬಟ್ ಕೇಳಿಕೊಳ್ಳೋದ್ರಲ್ಲಿ ಒಂದು ವಿಧಾನ ಅಂತಿರುತ್ತೆ. ಇಲ್ಲಿ ವಿಧಾನಕ್ಕೆ ಬರೋಣ ಫಸ್ಟು. ಯಾರ ಮಗು? ನಾವು ಈ ಲಕ್ಷ್ಮೀನೆಲ್ಲ ಪೂಜೆ ಮಾಡ್ತೀವಿ ನೋಡಿ, ನಾವು ಅದಕ್ಕೆ ಧಾರ್ಮಿಕ ಲೇಪನ ಕೊಟ್ಬಿಟ್ವಿ. ಸರಸ್ವತಿಯನ್ನು ಆರಾಧಿಸ್ತೇವೆ, ಜ್ಞಾನಕ್ಕಾಗಿ ಲಕ್ಷ್ಮಿನ ಆರಾಧಿಸ್ತೇವೆ, ಹಣ ಪದವಿ ಅದು ಭೋಗಕ್ಕಾಗಿ ನಾವು ಲಕ್ಷ್ಮಿನ ಆರಾಧಿಸ್ತೇವೆ. ಈಗೆಲ್ಲ ಏನಾಗ್ತಿದೆ, ಲಾ ಆಫ್ ಅಟ್ರಾಕ್ಷನ್ ಹೊಸದಾಗಿ ಅಲ್ವಮ್ಮ ಒಂದು ಸೈಂಟಿಫಿಕ್ ಲೇಪನ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನಾವು ಈ ರೀತಿ ಎಲ್ಲ ಕೇಳ್ತಾ ಇದ್ದರೆ ಗೊತ್ತಾಯ್ತಲ್ಲ ನಿಮಗೆ, ಅದು ಏನೇನೋ ಬೇರೆ ಬೇರೆ ವಿಧಾನಗಳು ಇವಾಗೆಲ್ಲ ಸಿಗುತ್ತೆ ನಿಮಗೆ ಲಾ ಆಫ್ ಅಟ್ರಾಕ್ಷನಲ್ಲಿ. ಈ ರೀತಿಯಲ್ಲಿ ಒಂದು ಸೈಂಟಿಫಿಕ್ ಲೇಪನದಿಂದ ಅದನ್ನು ತೊಗೊಂಡು ಹೋದರು. ಹಿಂದೆ ಎಲ್ಲ ಧಾರ್ಮಿಕ ಲೇಪನ ಇತ್ತು, ಅದೇ ನಾವು ಲಕ್ಷ್ಮೀ ಪೂಜೆ ಅದು ಇದು ಎಲ್ಲ ಮಾಡ್ತಾ ಇದ್ವಲ್ಲ, ಇವಾಗೆಲ್ಲ ಆತ. ಇನ್ನು ಮುಂದೆ ಇನ್ನಷ್ಟು ಇದೆ. ವಾಟ್ ಇಸ್ ದಟ್? ಧ್ಯಾನದಲ್ಲೂ ಸಹ ಕೇಳಿಕೊಳ್ಳಬಹುದು. ಧ್ಯಾನದಲ್ಲೂ ಸಹ ಅದನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಬೋದು ಅನ್ನೋದನ್ನ ಬಗ್ಗೆ ಎಲ್ಲ ಇನ್ನಷ್ಟು ವಿವರಣೆಗಳು ಇದೆ. ಅದಕ್ಕೆ ಅದರ ಹೆಸರು ತುಂಬ ಹಿಂದೆ, ತುಂಬ ಓಲ್ಡ್, ಜನರೇಷನ್ ಟು ಜನರೇಷನ್ ಇದು ಪಾಸ್ ಆನ್ ಆಗಿದೆ. ಮೆಲರಿಗಾಮಿ ಅಂತ ಹೇಳಿ, ನೀವು ಕೇಳ್ಪಟ್ಟಿರೋ ಇಲ್ವೋ ಗೊತ್ತಿಲ್ಲ. ಅದನ್ನು ಅದಕ್ಕೆ ಒಂದು ಹೆಸರು ಕೊಡದೆ ಅಥವಾ ಯಾವ ಪೂಜೆ ಪುನಸ್ಕಾರ ಅಂತಲೂ ಇಲ್ಲದೆ ಆ ಟೆಕ್ನಿಕನ್ನು ಜನರೇಷನ್ ಟು ಜನರೇಷನ್ ಒಂದು ವರ್ಗನೇ ಇದೆ, ಒಂದು ಜನಾಂಗವೇ ಇದೆ, ಅದನ್ನು ಹೇಳ್ಕೊಳ್ತಾ ಬಂದಿದೆ. ದಟ್ಸ್ ಕಾಲ್ಡ್ ಮೆಲರಿಗಾಮಿ ಅಂತ. ಅದನ್ನು ಒಂದು ಸಣ್ಣ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದು ಕೊನೆಯಲ್ಲಿ ಇದರ ಬಗ್ಗೆ ವಿವರಿಸ್ತೇನೆ. ಅದು ಯಾವ ರೀತಿಯಲ್ಲಿ ನಾವು ಏನು ಬೇಕು ಅನ್ನೋದನ್ನು ಹೆಂಗೆ ಕೇಳಿದ್ರೆ ಅದು ನಡೆಯುತ್ತೆ ಅನ್ನೋದನ್ನು. ಓಕೆನಮ್ಮ? ಸದ್ಯಕ್ಕೆ ನಿಮ್ಗೆ ಏನಾದರೂ ಪ್ರಶ್ನೆಗಳು ಈ ವಿಚಾರದಲ್ಲಿ ಇದ್ದರೆ ಕೇಳಿಮ್ಮ. ಇನ್ನು ಯಾರಿಗಾದರೂ ಏನಾದರೂ ಪ್ರಶ್ನೆ ಅಕಸ್ಮಾತ್ ಇದೆಯಮ್ಮ? ಯಾಕಂದರೆ ನೆಕ್ಸ್ಟ್ ನಾವು ಹೋದಾಗ ನನ್ನ ಧ್ಯಾನ ಮತ್ತೊಂದು ಇನ್ನು ಸ್ವಲ್ಪ ಡೀಪಾಗಿ ಅದನ್ನು ಹೆಂಗೆ ಕೇಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅದು ಮೆಲರಿಗಾಮಿ ಅಂತ ಹೇಳಿ, ಅದು ಒಂದು ಜನಾಂಗ, ಅದನ್ನು ಅವರ ಒಂದು ಜನರೇಷನ್ ಟು ಜನರೇಷನ್ ಅದು ಹೇಳ್ಕೊಳ್ತಾ ಬಂದಿದ್ದಾರೆ. ಅದೊಂದು ಧ್ಯಾನ ಪದ್ಧತಿ, ಅದೊಂದು ಸೀಕ್ರೆಟ್ ಧ್ಯಾನ, ತುಂಬ ಏನಂತ ಹೇಳ್ತೀವಿ, ತುಂಬ ಸೀಕ್ರೆಟ್ ಅಮ್ಮ, ಅದು ತುಂಬ ಸೀಕ್ರೆಟ್. ನಾನು ಇಲ್ಲಾಂದರೆ ಅದನ್ನು ವಿವರಿಸ್ತಾ ಇಲ್ಲ. ಮೆಲರಿಗಾಮಿ ಅನ್ನೋದು ಹೆಸರು ಕೊಡ್ತಾ ಇದ್ದೀನಿ, ಬಟ್ ಧ್ಯಾನದಲ್ಲಿ ನಿಮ್ಗೆ ಹೇಗೆ ಅದನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಮೆಲರಿಗಾಮಿ ಅನ್ನೋದು ತುಂಬ ಸೀಕ್ರೆಟ್ ಪದ್ಧತಿ ಅದು. ಯಾಕಂದರೆ ನಾವು ಅಷ್ಟೇ ಪರಿಶುದ್ಧವಾಗಿ ಇರಬೇಕು, ನಮ್ಮ ಮನಸ್ಸಾಗಲಿ ಆತ್ಮವಾಗಲಿ ಅಷ್ಟು ಪರಿಶುದ್ಧವಾಗಿದ್ದರೆ ಅದು ಖಂಡಿತವಾಗಿ ನಡೆದು ಬಿಡುತ್ತೆ. ಬಿಕಾಸ್ ಬೇಡ, ಅದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಮೆಲರಿಗಾಮಿನ ಎಕ್ಸ್ಪ್ಲೇನ್ ಮಾಡಲ್ಲ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆ ಧ್ಯಾನ ಪದ್ಧತಿನ ಅಷ್ಟೇ. ಅಂದರೆ ಒಂದು ಪದ್ಧತಿ ಇದೆ, ಈ ರೀತಿಯೂ ಇದೆ ಅಂತ ಹೇಳಕ್ಕಷ್ಟೇ. ಹಾಗೆ ಅದು ಹೌದು.
ಮೆಲೆರಿಕಮಿ ಅಂತ. ಇವಾಗ ಜೀಸಸ್ ಹೇಳ್ತಾರೆ ನೋಡಿ, ಜೀಸಸ್ದು ಅವ್ರದ್ದು ಕೋಡ್ ಏನು, ನೀವು ಕೇಳಬೇಕು, ಆವಾಗಲೇ ನೀವು ಪಡೆಯೋದು ಅಲ್ವಾ. ಅದೊಂದು ಟ್ಯಾಗ್ಲೈನ್ ಇದೆ ಅಲ್ಲಿ. ನೀನು ಏನು ಕೇಳ್ತೀಯೋ ಅದನ್ನು ಮಾತ್ರ ಪಡೆಯೋಕ್ಕೆ ಸಾಧ್ಯ. ನಿನ್ಗೆ ಯಾವುದನ್ನು ಬಯಸ್ತೀಯ ಅದು ಮಾತ್ರ ನಿಂಗೆ ಸಿಗೋದು. ನೀನು ಬಾಗಿಲು ತಟ್ಟಿದರೆ ಮಾತ್ರ ನಿನಗೆ ಓಪನ್ ಆಗೋದು. ಅಲ್ಲ, ನಾನು ಹೊಸಲ ಮೇಲೆ ನಿಂತಿದ್ದೀನಿ, ಯಾಕಪ್ಪ ಬಾಗಿಲು ತೆಗ್ದಿಲ್ಲ ಅಂದರೆ ನೀನು ತಟ್ಟಿಲ್ಲ, ನೀನು ಅದಕ್ಕೆ ನೀನು ಓಪನ್ ಆಗ್ತಾಯಿಲ್ಲ ಬಾಗಿಲು, ಅಷ್ಟೇ. ಹಾಗೆ ಅಂದರೆ ನಾವು ತಟ್ಟಲೇಬೇಕು, ನಾವು ಕೇಳಲೇಬೇಕು. ಕೇಳೋ ತನಕ ಸಿಗೋದಿಲ್ಲಮ್ಮ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನೀವು. ನಮಗೇನೋ ಸಿಗ್ತಾ ಇಲ್ಲ, ನಮ್ಗೆ ಯಾವುದೋ ನೋವು ಬರ್ತಾ ಇದೆ, ಯಾವುದೋ ತೊಂದರೆ ಆಗ್ತಾ ಇದೆ, ಬಟ್ ನಾನೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕೇಳ್ತಾನೆ ಇಲ್ಲ ಅಂದರೆ ಅದರಿಂದ ನಾವು ಹೊರಗಡೆನೇ ಬರ್ತಾ ಇಲ್ಲ ಅಂದಾಗ ಅದು ನಮಗೆ ಸಿಗೋದಿಲ್ಲ. ಕಷ್ಟ. ಎಷ್ಟು ವರ್ಷಗಳಾದರೂ ಸರಿಮ್ಮ, ತೊಂದರೆ ಕೊಡುತ್ತೆ. ಅಂದರೆ ಯಾವ ತೊಂದರೆಯಲ್ಲಿ ನೀವು ಸಿಕ್ಕಾಕೊಂಡಿರ್ತೀರೋ ಹಾಗೇ ಇರ್ತೀರಿ ಅಷ್ಟೇ. ಹೊರಗಡೆ ಬರಬೇಕು ಅಂದರೆ ಕೇಳಲೇಬೇಕು. ಸೊ ಯಾವ ರೀತಿಯಾದ ಕ್ವಶನನ್ನು ಯಾರಿಗೆ ಅಥವಾ ಯಾವ ರೀತಿಯಲ್ಲಿ ಕೇಳಬೇಕು ಅನ್ನೋದು ಸಹ ಒಂದಿದೆ. ಅರ್ಥ ಆಯ್ತಲ್ಲ. ದ ರೈಟ್ ಕೈಂಡ್ ಆಫ್ ಕ್ವೆಶನ್ ಟು ದ ರೈಟ್ ಕ್ವಾಲಿಟಿನಲ್ಲಿ ಕೇಳಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾರೋ ಪಾಪ ಒಬ್ಬ ಸತ್ಯ ದರ್ಶನವನ್ನು ಪಡೆದವ್ರ ಹತ್ರ ಕೇಳಿದ್ರೆ, ಒಂದು ಸತ್ಯದ ಕ್ವಶನನ್ನು ಕೇಳಿದ್ರೆ, ಸ್ಪಿರಿಚುವಲ್ ಕ್ವಶನ್ ಕೇಳಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಯಾವುದೋ ಸದ್ಗುರುಗಳ ಹತ್ರ ಹೋಗಿ ಕೇಳಿಬಿಟ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದು ಬಿಟ್ಟು ಒಂದು ಕಾಮನ್ ಪರ್ಸನಾಲಿಟಿ ಹತ್ರ ಹೋಗ್ಬಿಟ್ಟು ದೊಡ್ಡ ಸ್ಪಿರಿಚುವಲ್ ಕ್ವಶನ್ ಕೇಳಿದ್ರೆ ಆನ್ಸರ್ ಸಿಗುತ್ತಾ? ಅದರ ಸಂಬಂಧಪಟ್ಟ ಆನ್ಸರ್ ಸಿಗುತ್ತಾ? ಖಂಡಿತ ಸಿಗಲ್ಲ. ಹಾಗೆಯೇ ರೈಟ್ ಕ್ವಶನ್ನ ಸರಿಯಾದ ರೀತಿನ ನಾವು ಕೇಳಬೇಕು ಅಷ್ಟೇ, ಬೇರೆ ಏನಿಲ್ಲ. ಸರಿಮಾ, ನಾನು ಫಸ್ಟು ಇವಾಗ ಈ ಧ್ಯಾನ ಪದ್ಧತಿಯನ್ನು ನಿಮ್ಗೆ ಮಾಡಿಸ್ತೇನೆ. ಆಮೇಲೆ ನಿಮಗೆ ಏನಾದರೂ ಪ್ರಶ್ನೆಗಳು ಉದ್ಭವ ಆದರೆ ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ. ರೆಕಾರ್ಡಿಂಗ್ ಆ್ಯಕ್ಚುಲಿ ಹಾಕಿದ್ದೀನಿ, ನೋಡೋಣ. ಅದು ರೆಕಾರ್ಡ್ ಆಗ್ತಾ ಇದೆ ಅನಿಸುತ್ತೆ ನನಗೆ. ಆಮೇಲೆ ನನಗೆ ಹೆಂಗೆ ಮಾಡೋಣ ಅಂತ ಮಾಡ್ತೀನಮ್ಮ. ರೆಕಾರ್ಡಿಂಗ್ ಒಟ್ಟು ನಾನು ಹಾಕಿದ್ದೀನಿ. ಒಂದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಮ್ಮ. ಹೌದಮ್ಮ, ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ರೆಕಾರ್ಡಿಂಗ್ಗೆ ಹಾಕಿದ್ದೇನೆ. ಹಾಕಿದ್ದೇನೆ. ಹಾಂ, ಸರಿ. ಹಾಂ, ಇವಾಗೆಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿಮ್ಮ. ಸ್ಟ್ರೈಟಾಗಿ, ಬೆನ್ನುಹುರಿ ಸ್ಟ್ರೈಟಾಗಿರಲಿ. ಶಾಂತವಾಗಿ ಕೂತ್ಕೊಳ್ಳಿ. ನಾನು ಕುಳಿತಿರುವ ಈ ಸ್ಥಳದಲ್ಲಿ ಒಳ್ಳೆಯ ದೈವೀ ಶಕ್ತಿಗಳೇ ತುಂಬಿದ್ದು ಪರಿಶುದ್ಧ ಮಾಡಲಾಗಿದೆ. ನಾನು ಕುಳಿತಿರುವ ಈ ಸ್ಥಳದಲ್ಲಿ ಒಳ್ಳೆಯ ದೈವೀ ಶಕ್ತಿಗಳೇ ತುಂಬಿದ್ದು ಪರಿಶುದ್ಧ ಮಾಡಲಾಗಿದೆ. ಮಹಾ ಅನುಗ್ರಹ ಶಕ್ತಿಯು ಶರೀರದಲ್ಲಿಯೂ ಜೀವದಲ್ಲಿಯೂ ಪುಂಖಾನುಪುಂಖವಾಗಿ ಹರಿಯುತ್ತಿರುವುದನ್ನು ಅನುಭವದಿಂದ ತಿಳಿಯುತ್ತೇನೆ. ನಾನು ಹೇಳ್ತಾ ಇರೋದನ್ನು ಹಾಗೆ ನೀವು ಫೀಲ್ ಮಾಡ್ತಾ ಹೋಗಿ. ಮಹಾ ಅನುಗ್ರಹ ಶಕ್ತಿಯು ಶರೀರದಲ್ಲಿಯೂ ಜೀವದಲ್ಲಿಯೂ ಪುಂಖಾನುಪುಂಖವಾಗಿ ಹರಿಯುತ್ತಿರುವುದನ್ನು ಅನುಭವದಿಂದ ತಿಳಿಯುತ್ತೇನೆ. ನಿಮ್ಮ ಬ್ರೀದಿಂಗ್ ನಾರ್ಮಲ್ ಆಗಿರಲಿ. ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇರಲಿ. ಬ್ರೀದಿಂಗ್ ಕಡೆ ಗಮನ ಹೋಗಲಿ. ಬ್ರೀದಿಂಗ್ ನಿಧಾನಕ್ಕೆ ಡೀಪ್ ಆಗ್ತಾ ಹೋಗುತ್ತೆ. ಬ್ರೀದಿಂಗ್ ಕಡೆ ಮಾತ್ರ ಗಮನ ಕೊಡಿ. ನಿಧಾನಕ್ಕೆ ಬ್ರೀದಿಂಗನ್ನು ಎಳೀತಾ ಹೋಗಿ, ಹಾಗೆ ಬಿಡ್ತಾ ಹೋಗಿ. ಡೀಪಾಗಿ ಎಳೀತಾ ಹೋಗಿ, ಇನ್ನಷ್ಟು ಡೀಪಾಗಿ ಹೋಗ್ತಾ ಇರಿ. ಹಾಗೇ ಬಿಡಿ. ಅಷ್ಟೇ ಡೀಪಾಗಿ, ಅಷ್ಟೇ ಜಾಸ್ತಿ ಹೊರಗಡೆ ಬರುತ್ತೆ. ನಿಧಾನಕ್ಕಾಗಲಿ, ನಾರ್ಮಲ್ ಆಗಿರಲಿ, ಮತ್ತು ನ್ಯಾಚುರಲ್ ಆಗಿರಲಿ. ಫೋರ್ಸ್ಫುಲ್ಲಾಗಿ ಯಾವುದು ಮಾಡಬೇಡಿ. ನಿಧಾನಕ್ಕೆ ಡೀಪಾಗಿ ಬ್ರೀದಿಂಗ್ ಮಾಡಿ. ಒಂದು 5-6 ಬ್ರೀದಿಂಗ್ ಆಗ್ತಾ ಇದ್ದ ಹಾಗೆ ನಿಮ್ಮ ಗಮನ ಈಗ ನಾಭಿಯ ಕಡೆ ಬರಲಿ. ಇದನ್ನು ನಿಶ್ಚಲ ಧ್ಯಾನ ಯೋಗ ಅಂತಾರೆ. ನಾಭಿಯ ಕಡೆ ನಿಮ್ಮ ಧ್ಯಾನ ಇರಲಿ. ಬ್ರೀದಿಂಗ್ ನ್ಯಾಚುರಲ್ ಆಗೇ ಆಗ್ತಾ ಇರುತ್ತೆ. ಮನಸ್ಸು ಮಾತ್ರ ನಾಭಿಯ ಮೇಲೆ ಕೇಂದ್ರಿತವಾಗಿದೆ. ಈಗ ನಿಮ್ಮ ಹೊಟ್ಟೆ ಉಬ್ಬಿಕೊಳ್ತಾ ಇದೆ, ತಗ್ಗುತ್ತಾ ಇದೆ. ಹೊರಗಡೆ ಹೋದಾಗ ಗಾಳಿ ತಗ್ಗುತ್ತೆ, ಎಳೆದುಕೊಂಡಾಗ ಉಬ್ಬುತ್ತೆ. ಅದು ಸಹಜವಾದ ರೀತಿಯಲ್ಲಿ ಆಗ್ತಾ ಇದೆ.
ಗಮನಿಸಿ, ಗಮನ ನಾಭಿ ಹತ್ರನೇ ಇರಲಿ. ಗಮನ ನಾಭಿ ಹತ್ರನೇ ಇರಲಿ. ಭಾವನೆಗಳಿಂದ ತುಂಬಿದ್ರೆ ನಿಮ್ಮ ಗಮನ ಹೃದಯದ ಹತ್ರ ಇರುತ್ತೆ. ವಿಚಾರಗಳಿಂದ ತುಂಬಿದ್ರೆ ನಿಮ್ಮ ಗಮನ ನಿಮ್ಮ ಮಸ್ತಿಷ್ಕದಲ್ಲಿ, ಅಂದರೆ ತಲೆಯ ಭಾಗದಲ್ಲಿರುತ್ತೆ ಅಲ್ವಾ? ಭಾವನೆಗಳು ವಿಚಾರಗಳನ್ನು ದಾಟಿದರೆ ನಿಮ್ಮ ಗಮನ ತನ್ನಿಂತಾನೇ ನಾಭಿ ಹತ್ರ ಇರುತ್ತೆ. ಅಂದರೆ ಈಗ ನಿಮ್ಮಲ್ಲಿ ಭಾವನೆಗಳೂ ಇಲ್ಲ, ವಿಚಾರಗಳೂ ಇಲ್ಲ. ನಾಭಿಯಲ್ಲಿ ಕೇಂದ್ರೀಕೃತವಾದರೆ ಮನಸ್ಸು ಇದಾವುದರ ಚಲನವಲನಗಳು ಇರೋದೇ ಇಲ್ಲ. ಮನಸ್ಸಿನ ಚಲನವಲನಗಳು ತನ್ನಿಂತಾನೇ ಸ್ಟಾಪ್ ಆಗುತ್ತೆ. ನಿಮ್ಮ ಚೇತನವನ್ನು ನಾಭಿಯ ಹತ್ರ ತನ್ನಿ. ಬ್ರೀದಿಂಗ್ ನಾರ್ಮಲ್ ಆಗಿ ಆಗ್ತಾ ಇದೆ, ಮನಸ್ಸು ಮಾತ್ರ ನಾಭಿಯ ಕಡೆ ಕೇಂದ್ರೀಕೃತವಾಗಿದೆ. ಈಗ ಮನಸ್ಸು ಎಷ್ಟು ಪ್ರಶಾಂತ ಆಗ್ತಾ ಇದೆ. ಆ ಡೀಪನಿಂಗ್ ಆಫ್ ಪ್ರಶಾಂತತೆ, ಡೀಪ್ ಶಾಂತಿಯನ್ನು ಅನುಭವಿಸ್ತಾ ಇದ್ದೀರಲ್ವಾ, ಅದನ್ನು ಅನುಭವಿಸಿ. ಗಮನ ಅಲ್ಲಿ ಇದ್ದಾಗಲೇ ತನ್ನಿಂತಾನೇ ಆಗುತ್ತೆ. ಇಲ್ಲಿ ಯಾವುದು ಫೋರ್ಸೇ ಇಲ್ಲ. ವಿಚಾರವಿಲ್ಲದೆ ಇರುವಂಥದ್ದು ಫೋರ್ಸೇ ಇಲ್ಲದೆ ನಡೀತಾ ಇದೆ. ಪ್ರಶಾಂತವಾಗ್ತಾ ಇದೆ, ಮನಸ್ಸು ಪ್ರಶಾಂತವಾಗ್ತಾ ಇದೆ. ಈಗ ಅದರ ಆಚೆ ಒಂದು ಅನುಭವವನ್ನು ಹೇಳ್ತೇನೆ ನಾನು. ಇದನ್ನೇ ನಿಶ್ಚಲ ಧ್ಯಾನ. ಮನಸ್ಸಿನ ಆಚೆ ಭಾವನೆಗಳು ಇಲ್ಲದೇ ಇರುವ ಜಗತ್ತು, ವಿಚಾರಗಳು ಇಲ್ಲದೇ ಇರುವ ಜಗತ್ತು, ನೋ ಮೈಂಡ್ ಸ್ಟೇಟ್. ಆ ಪ್ರಶಾಂತ ಸ್ಟೇಟ್ಗೆ ನೀವು ಇಳಿದಿದ್ದೀರ. ಇದುವೇ ಯು ಆರ್ ಟಚಿಂಗ್ ಯೋರ್ ಸೋಲ್. ಇಲ್ಲಿ ಅಂದರೆ ಯೋರ್ ಏನಂತೆ ಆತ್ಮದಲ್ಲಿ ನೆಲೆಸಿದ್ದೀರಾ. ಈಗ ಆತ್ಮದಲ್ಲಿ ನಿಮ್ಮ ಯು ಆರ್ ಇನ್ ದ ಬೀಯಿಂಗ್, ನಿಮ್ಮ ಆತ್ಮದಲ್ಲಿ ನೆಲೆಸಿದ್ದೀರ. ಇಲ್ಲಿ ನಿಶ್ಚಲತೆ ಇದೆ, ಸಂಪೂರ್ಣ ನಿಶ್ಚಲವಾಗಿದೆ. ಮನಸ್ಸು ತುಂಬ ಪ್ರಶಾಂತವಾಗಿದೆ. ಅಲ್ಲೇನಿಲ್ಲ, ಯಾವ ವಿಚಾರಗಳಿಲ್ಲ, ಯಾವ ಭಾವನೆಗಳೂ ಇಲ್ಲ, ಮನಸ್ಸೇ ಇಲ್ಲ. ಆತ್ಮದಲ್ಲಿ ನೆಲೆಸಿದ್ದೀರ, ನಾಭಿಯಲ್ಲೇ ಕೇಂದ್ರೀಕೃತರಾಗಿದ್ದೀರಾ, ಆತ್ಮದಲ್ಲಿ ನೆಲೆಸಿದ್ದೀರ. ದಿಸ್ ಇಸ್ ದ ಟೈಮ್. ಈಗ ನಿಮಗೆ ಏನು ಬೇಕು ಅನಿಸುತ್ತೋ, ನಿಮಗೆ ಏನೋ ಕೋರಿಕೆಗಳಿರುತ್ತಲ್ಲ, ಕೇಳಿಕೊಳ್ಳಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100, ಎಷ್ಟು ಬೇಕು ನಿಮಗೆ ಎಲ್ಲ ಕೇಳ್ಕೊಳ್ಳಿ. 5 ನಿಮಿಷ ಸಮಯ ಕೊಡ್ತೇನೆ. ಪ್ರಶಾಂತವಾಗಿ ನಿಮಗೆ ಏನೇನು ಬೇಕು ಅಂತ ಅನಿಸ್ತಿದೆಯೋ ಈ ಸಮಯಕ್ಕೆ ಯೋರ್ ಓನ್ ಕ್ರಿಯೇಟರ್, ನೀವೇ ಅದನ್ನು ನಿಮ್ಮ ಒಂದು ಜೀವನದ ಕ್ರಿಯೇಟರ್ ಆಗಿದ್ದೀರಾ. ಈಗ ಕ್ರಿಯೇಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ನಾಭಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಕೇಳಿಕೊಳ್ಳಿ. ಎಲ್ಲವನ್ನು ಪಡೆದುಕೊಳ್ಳುವಂತಹ ಸ್ಥಾನ ಅದು. ಏನು ಬೇಕು ಮನಸ್ಪೂರ್ವಕವಾಗಿ ಅಲ್ಲಿ ಕೇಳಿಕೊಳ್ಳಿ. ಆ ಕೇಳಿಕೊಳ್ಳುವ ಭರದಲ್ಲಿ ಇಮ್ಯಾಜಿನೇಷನ್, ಅಂದರೆ ಅದನ್ನು ನೋಡಿ. ಹಣವಾಗಿದ್ದರೆ ಅದನ್ನು ನೋಡಿ ಇಮ್ಯಾಜಿನೇಷನ್ಗೆ ತೊಗೊಂಬನ್ನಿ. ಅಥವಾ ನೀವು ಯಾವ ಸ್ಟೇಟ್, ಇವಾಗ ನೀವು ಅನಾರೋಗ್ಯರಾಗಿದ್ದರೆ, ಒಂದು ವೇಳೆ ನಿಮಗೆ ಆರೋಗ್ಯ ಬೇಕು ಅನ್ನಿಸುತ್ತಲ್ಲ ಅಲ್ವಾ, ಆ ಆರೋಗ್ಯದ ಸ್ಥಿತಿಯನ್ನು ಈಗಲೇ ಕಲ್ಪಿಸಿಕೊಂಡ್ಬಿಡಿ. ಆ ಆನಂದ ಸಿಗುತ್ತಲ್ಲ, ಈ ಆರೋಗ್ಯ ಸಿಕ್ಕಾದ್ಮೇಲೆ ಒಂದು ರೀತಿಯಾದ ಆನಂದ ಉದ್ಭವತೆ ನೋಡಿ, ಅದನ್ನು ಈಗಲೇ ಅನುಭವಿಸಿ. ಅಲ್ಲೇ ಎವ್ರಿಥಿಂಗ್ ಇಸ್ ಇನ್ ದ ಪ್ರೆಸೆಂಟ್. ನೀವೇನು ಕ್ರಿಯೇಟ್ ಮಾಡಿರ್ತೀರೋ ಅದೇ. ವಾಟ್ ಇಸ್ ಟುಮಾರೋ ಈಗಲೇ ಸ್ಟಾರ್ಟ್ ಆಯಿತು. ಯು ಆರ್ ಸೋಯಿಂಗ್ ದ ಸೀಡ್. ಅದನ್ನು ಕೇಳಿಕೊಳ್ಳಿ.
ಏನು ಬೇಕೋ ತೃಪ್ತಿಯಾಗಿ ಕೇಳಿಕೊಳ್ಳಿ. ಇಷ್ಟೊಂದು ಜಾಸ್ತಿ ಕೇಳ್ಕೊಳ್ತಾ ಇದ್ದೀನಿ, ಅದೇನು ಗ್ರೀಡ್ ಅನ್ನಿಸುತ್ತೆ. ಯಾವ ಒಂದು ಭಾವನೆ ತರಬೇಡಿ, ಅಲ್ಲಿ ಯಾವ ಭಾವನೆನೇ ಇಲ್ಲ. ಅಲ್ಲಿ ಸರಿ ತಪ್ಪುಗಳ ಭಾವನೆಗಳೂ ಇಲ್ಲ. ಅಲ್ಲಿ ಅರ್ಥ ಆಗ್ತಿದೆಯಲ್ಲ? ಏನು ಬೇಕಾದ್ರೂ ಕೇಳಿಕೊಳ್ಳಿ. ನಿಮ್ಮ ದೇಹ ಮನಸ್ಸು ನೀವೇ ಸೃಷ್ಟಿಕರ್ತರು. ಏನು ಕೇಳಿಕೊಳ್ಳುತ್ತೀರೋ ನಿಮ್ಮ ಜೀವನ ಅದೇನೆ. ಯು ಆರ್ ದ ರೈಟರ್ ಆಫ್ ಯುವರ್ ಡೆಸ್ಟಿನಿ ನೀವೇ ಬರೀತಾ ಇದ್ದೀರಾ. ಇನ್ಯಾರೋ ಬರೆದು ಕಳಿಸಿದ್ದಾರೆ ಅನ್ಕೋಬೇಡಿ. ನೀವೇ ನಿಮ್ಮ ಡೆಸ್ಟಿನಿ, ನಿಮ್ಮ ಹಣೆ ಬರವನ್ನು ನೀವೇ ಬರೀತಾ ಇದ್ದೀರಾ. ಬರ್ಕೊಳ್ಳಿ. ಹೇಗೆಲ್ಲ ಫಿಲಪ್ ಮಾಡಬೇಕು ಅನಿಸುತ್ತೆ ಬರ್ಕೊಳ್ಳಿ. ಏನು ಬೇಕು ಅನ್ನಿಸುತ್ತೋ ಸಂಪೂರ್ಣವಾಗಿ ನೀವೇ ದೇವರು, ಇನ್ಯಾವುದೂ ಅಲ್ಲ. ಅಲ್ಲಿ ನೀವೇ ದೇವರು. ಕೇಳ್ಕೊಳ್ಳಿ. ನೀವೇ ಸೃಷ್ಟಿಕರ್ತರಲ್ಲವೇ? ನಿಮ್ಮ ಜೀವನವನ್ನು ಹೆಂಗೆ ಬೇಕು ಹಂಗೆ ಸೃಷ್ಟಿಸ್ಕೊಳ್ಳಿ. ಹಾಗಾದರೆ ಮನಸಾರೆ ಕೇಳ್ಕೊಳ್ಳಿ, ತೃಪ್ತಿಯಾಗಿ ಕೇಳ್ಕೊಳ್ಳಿ. ಆಸ್ಕಿಂಗ್ ವಿತ್ ಡಿವೈನ್ ಪ್ರೆಸೆನ್ಸ್. ನಿಧಾನಕ್ಕೆ ಬ್ರೀದಿಂಗ್ ಕಡೆ ಗಮನಕ್ಕೆ ಬನ್ನಿಮ್ಮ. ನಿಧಾನಕ್ಕೆ ಬ್ರೀದಿಂಗ್ ಕಡೆ. ಬ್ರೀದಿಂಗ್ ಡೀಪಾಗೇ ಇದೆ ಇವಾಗ. ಡೀಪ್ ಬ್ರೀದಿಂಗ್. ಹೊಟ್ಟೆ ಉಬ್ಬಸೋದು ಮತ್ತು ಒಳ ಹೋಗೋದು. ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬುತ್ತೆ ಮತ್ತು ಒಳ ಹೋಗುತ್ತೆ. ಇದರ ಕಡೆ ಗಮನ ಕೊಡಿ. 3-4 ಬ್ರೀದಿಂಗ್ ಇದೇ ಥರ ಮಾಡಿ. ಡೀಪ್ ಬ್ರೀದಿಂಗ್ ಮಾಡ್ತಾ ಇರಿ. ಆಮೇಲೆ ಎಚ್ಚರಕ್ಕೆ ಬನ್ನಿ. ಆಮೇಲೆ ಹೇಗೂ ಸ್ಲೋ ಆಗುತ್ತೆ ನಿಮ್ಮ ಬ್ರೀದಿಂಗ್. ನಿಧಾನಕ್ಕೆ ನಿಮ್ಮ ಕೈಗಳನ್ನು, 2 ಕೈಗಳನ್ನು ಉಜ್ಜಿಕೊಂಡು ಒಂದು ಗ್ರ್ಯಾಟಿಟ್ಯೂಡ್ ಮನೋಭಾವ, ಒಂದು ಥ್ಯಾಂಕ್ಸನ್ನು ಯೂನಿವರ್ಸ್ಗೆ ಹೇಳ್ಕೊಳ್ಳಿ. ಇದನ್ನೆಲ್ಲವನ್ನು ನಾನು ಕೊಟ್ಬಿಟ್ಟಿದೆಯಾ ಅಂತ ಕೇಳಿಕೊಂಡು, ಅಂದರೆ ಗ್ರ್ಯಾಟಿಟ್ಯೂಡಿಂದ ಅದನ್ನು ಕೇಳಿಕೊಂಡು ನಿಮ್ಮ ತಲೆಯ ಮೇಲಿಂದ ಆ ಎನರ್ಜಿನ ಎಲ್ಲ ಕಡೆ ಸವರಿಕೊಳ್ಳಿ. ಹೊರಗಡೆ ಬಂದ್ರಮ್ಮ? ಇನ್ನು ಧ್ಯಾನದಲ್ಲೇ ಇದ್ದೀರಾ? ಹೊರಗಡೆ ಬಂದ್ರಾ?